ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದಂತಹ ನಾಸಾ ಇದೀಗ ಮತ್ತೊಂದು ಸಾಧನೆ ಮಾಡಿದೆ. ನಾಸಾದ ಸೇಸ್ ಎಕ್ಸ್ ಕಂಪನಿ ಚಂದ್ರನ ಮೇಲೆ ಫಾಲ್ಕೋನ್ 9 ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಹೌದು, ಈ ರಾಕೆಟ್ ಮೂರನೆಯ ಲ್ಯಾಂಡಿಂಗ್ ಮಿಷನ್ ಆಗಿದ್ದು, ಚಂದ್ರನ ದಕ್ಷಿಣ ಧ್ರುವದಿಂದ 100 ಮೈಲಿಗಳಷ್ಟು ದೂರದಲ್ಲಿ ಅಥೇನಾ ಲ್ಯಾಂಡರ್ ಅನ್ನ ಲ್ಯಾಂಡ್ ಮಾಡಲಾಗುತ್ತಂತೆ. ಈ ಲ್ಯಾಂಡರ್ ಶಾಶ್ವತವಾಗಿ ಚಂದ್ರನ ನೆರಳಿನ ಕುಳಿಯಲ್ಲಿ ಇರಲಿದ್ದು, ಈ ಕುಳಿಯಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿರತಕ್ಕಂಥ ಮಂಜುಗಡ್ಡೆಯನ್ನ ಅಧ್ಯಯನ ಮಾಡಲಿದೆಯಂತೆ. ಹೌದು, ಕಳೆದ ವರ್ಷ ಇದನ್ನ ಅಧ್ಯಯನ ಮಾಡಲು IM-1 ಮಿಷನ್ ಅನ್ನ ಇಳಿಸಲಾಗಿತ್ತು. ಆದರೆ ಅದು ಚಂದ್ರನ ದಕ್ಷಿಣ ಧ್ರುವದಲ್ಲಿಯೇ ಉಳಿದು ಬಿಟ್ಟಿತ್ತು. ಹೀಗಾಗಿ ಈ ಬಾರಿ IM-2 ಮಿಷನ್ ಉಡಾವಣೆ ಮಾಡಿದ್ದು ಚಂದ್ರನ ದಕ್ಷಿಣ ಧ್ರುವದ ಬಳಿ ಇರತಕ್ಕಂಥ ಚಂದ್ರನ ಮಂಜುಗಡ್ಡೆಯ ನಿಕ್ಷೇಪಗಳನ್ನ ಅನ್ವೇಷಿಸಲು ಇದು ಸಹಾಯವಾಗಲಿದೆಯಂತೆ. ಇದಕ್ಕಾಗಿ ನಾಸಾ ಪೆಲೋಡ್ಗಳನ್ನ ಒಳಗೊಂಡಂತೆ ಹಲವಾರು ವೈಜ್ಞಾನಿಕ ಪ್ರಯೋಗಗಳನ್ನ IM-2 ಲ್ಯಾಂಡರ್ನ ಕೊಂಡೊಯ್ತಾ ಇದೆ. ಅಲ್ಲದೆ ಈ ಬಾರಿ ಹಿಂದಿನ ಲ್ಯಾಂಡರ್ಗಿಂತ ಭಿನ್ನವಾಗಿ ಹೆಚ್ಚು ಸ್ಥಿರವಾದಂತಹ ಲ್ಯಾಂಡಿಂಗ್ ಆಗಿ ಪ್ರಯತ್ನವನ್ನ ನಡೆಸ್ತಾ ಇದೆಯಂತೆ. ಒಂದು ವೇಳೆ ಈ ಪ್ರಯತ್ನ ಯಶಸ್ವಿಯಾದರೆ ಚಂದ್ರನ ಪರಿಶೋಧನೆಯಲ್ಲಿ ಖಾಸಗಿ ಸಂಸ್ಥೆಗಳ ಪಾತ್ರವನ್ನ ಮತ್ತಷ್ಟು ಬಲಪಡಿಸಲಿದೆಯಂತೆ. ಅಲ್ಲದೆ ಈ ದಶಕದ ಅಂತ್ಯದ ವೇಳೆಗೆ ಮನುಷ್ಯನನ್ನ ಚಂದ್ರನ ಬಳಿ ಕೊಂಡೊಯ್ತಾ ಇರ್ತಕ್ಕಂತಹ ನಾಸಾದ ಆರ್ಟೆಮಿಸ್ ಕಾರ್ಯಕ್ರಮಕ್ಕೆ ಇದು ಬೆಂಬಲವನ್ನ ಕೂಡ ನೀಡಲಿದೆಯಂತೆ.